ಕುಸ್ತಿಗೆ ವಿನೇಶ್ ಫೋಗಟ್ ಗುಡ್ ಬೈ ಹೇಳಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ರೀತಿಯ ಶಾಕಿಂಗ್ ಸುದ್ದಿ. ಕುಸ್ತಿಗೆ ವಿನೇಶ್ ಫೋಗಟ್ ಗುಡ್ ಬೈ ಹೇಳಿ ಟ್ವೀಟ್ ಮಾಡಿದ್ದಾರೆ. ಒಲಿಂಪಿಕ್ಸ್ ನಿಂದ ಅನರ್ಹಗೊಂಡ ಬೆನ್ನಲ್ಲೇ ನಿವೃತ್ತಿ ಘೋಷಿಸಿದ್ದಾರೆ. ಭಾವನಾತ್ಮಕ ಟ್ವೀಟ್ ಮೂಲಕ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ. ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ. ಕ್ಷಮಿಸು ಅಮ್ಮ, ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಕೂಡ ಸಂಪೂರ್ಣವಾಗಿ ಛಿದ್ರವಾಗಿದೆ ಅಂತ ಭಾವನಾತ್ಮಕವಾದಂತ ಪೋಸ್ಟ್ ಅನ್ನು ಹಾಕಿದ್ದಾರೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಕ್ಷಮಿಸಿ, ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ ಅಂತ ಭಾವನಾತ್ಮಕವಾದಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಫೋಗಟ್. ಈ ಮೂಲಕವಾಗಿ ತಮ್ಮ ವೃತ್ತಿ ಜೀವನಕ್ಕೆ ವಿದಾಯವನ್ನ ಘೋಷಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ವಿನೇಶ್ ಅವರನ್ನ ಅನರ್ಹಗೊಳಿಸಲಾಯಿತು. ಬೆಳಗ್ಗೆ ಬುಧವಾರ ಮೊನ್ನೆಯಷ್ಟೇ ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಆ ತೂಕವನ್ನ ಚೆಕ್ ಮಾಡಲಾಯಿತು. ನಂತರದಲ್ಲಿ 100 ಗ್ರಾಂ ತೂಕ ಹೆಚ್ಚಿನ ಹೊಂದಿದ್ರು. ನಂತರದಲ್ಲಿ ಅವರನ್ನ ಗೇಮಿಂದಲೇ ಅವ್ರನ್ನ ಹೊರಗಡೆ ಇಡಲಾಯಿತು. ಇದೀಗ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ವಿನೇಶ್ ಫೋಗಟ್ ವಿದಾಯವನ್ನ ಘೋಷಿಸಿದ್ದಾರೆ. ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ. ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ. ಕ್ಷಮಿಸು ಅಮ್ಮ, ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಸಂಪೂರ್ಣ ಛಿದ್ರವಾಗಿದೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಕುಸ್ತಿ ಜೀವನಕ್ಕೆ ಗುಡ್ ಬೈ. ಕ್ಷಮಿಸಿ, ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ. ಕೇವಲ 100 ಗ್ರಾಂ ತೂಕ ಹೆಚ್ಚಿದಕ್ಕೆ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಂತ ವಿನೇಶ್ ಫೋಗಟ್ ಕುಸ್ತಿಗೆ ಗುಡ್ ಬೈ ಹೇಳಿದ್ದಾರೆ. ಆದರೆ ಫೈನಲ್ ಹೊಸ್ತಿಲಲ್ಲಿ ಅನರ್ಹಗೊಳ್ಳಬೇಕಾದಂತಹ ಅವರು ನ್ಯಾಯಕ್ಕಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮತ್ತೊಂದೆಡೆ ವಿನೇಶ್ ಬೆನ್ನಿಗೆ ನಿಂತಿರುವಂತಹ ಬಾಕ್ಸರ್ ವಿಜೇಂದ್ರ ಸಿಂಗ್ ಇದರ ಹಿಂದೆ ದೊಡ್ಡ ಪಿತೂರಿ ಅಡಗಿದೆ ಅಂತ ಆರೋಪ ಮಾಡಿದ್ದಾರೆ. ಕೋಟಿ ಕೋಟಿ ಭಾರತೀಯರ ನಿರೀಕ್ಷೆ ಭಗ್ನಗೊಂಡಿದೆ. ಭಾರತದ ಕೀರ್ತಿ ಪತಾಕೆ ಹಾರಿಸಬೇಕಿದ್ದ ಕನಸಿಗೆ ಕೊಳ್ಳಿ ಬಿದ್ದಿದೆ. ಪ್ಯಾರಿಸ್ನಲ್ಲಿ ನಡೀತಾ ಇರುವ 2024ರ ಒಲಿಂಪಿಕ್ಸ್ನಲ್ಲಿ ಬಂಗಾರ ಪದಕಕ್ಕೆ ಮುತ್ತಿಡಬೇಕಿದ್ದ ಛಲಗಾತಿ ಕುಸ್ತಿ ಕ್ವೀನ್ ವಿನೇಶ್ ಫೋಗಟ್ ಆಸೆಗಳೆಲ್ಲ ಕಮರಿ ಹೋಗಿವೆ. ಸೆಮಿಫೈನಲ್ಸ್ ಗೆದ್ದು ಬೀಗಿ ಫೈನಲ್ಗೇರಿದ್ದ ವಿನೇಶ್ ಫೋಗಟ್ ಅಖಾಡಕ್ಕೆ ಇಳಿಯುವ ಮುನ್ನವೇ ಅನರ್ಹಗೊಂಡು ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ದಾರೆ. ಸಿಎಎಸ್ ಕೋರ್ಟ್ನಲ್ಲಿ ವಿನೇಶ್ ಫೋಗಟ್ ಮೊರೆ. ಜಂಟಿಯಾಗಿ ಬೆಳ್ಳಿ ಪದಕವನ್ನಾದರೂ ಹಂಚಿ ಎಂದು ಮನವಿ. ಮಹಿಳೆಯರ 50 ಕೆಜಿ ವಿಭಾಗದಲ್ಲಿ ಚಿನ್ನಕ್ಕಾಗಿ ಫೈನಲ್ ಪಂದ್ಯದಲ್ಲಿ ಸೆಣಸಬೇಕಾಗಿದ್ದ ವಿನೇಶ್ ಫೋಗಟ್ ಕೇವಲ 100 ಗ್ರಾಂ ತೂಕ ಹೆಚ್ಚಾಗಿದ್ದಕ್ಕೆ ನಿಯಮಾವಳಿ ಪ್ರಕಾರ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿದ್ದಾರೆ. ವಿನೇಶ್ ಪರವಾಗಿ ಪಿಟಿ ಉಷಾ ಅಧ್ಯಕ್ಷತೆಯ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಫೆಡರೇಷನ್ ಮುಖ್ಯಸ್ಥರನ್ನ ಭೇಟಿಯಾಗಿದೆ. ಇದರ ಬೆನ್ನಲ್ಲೇ ವಿನೇಶ್ ಫೋಗಟ್ ತಮ್ಮ ಅನರ್ಹತೆ ಪ್ರಶ್ನಿಸಿ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯ ಅಥವಾ ಸಿಎಎಸ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಮೊದಲಿಗೆ ಫೈನಲ್ ಪಂದ್ಯ ಆಡಲು ಅವಕಾಶ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದ್ರು. ಆದರೆ ನಂತರ ಬೆಳ್ಳಿ ಪದಕವನ್ನ ಜಂಟಿಯಾಗಿ ಹಂಚುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪು ಹೊರಬೀಳುವ ಸಾಧ್ಯತೆ ಇದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಪದಕ ಗೆಲ್ಲಲು ಸಾಧ್ಯವಾಗದ್ದು ದುರದೃಷ್ಟಕರ. ಆದರೆ ಇದೆಲ್ಲ ಕ್ರೀಡೆ ಭಾಗ ಎಂದ ಫೋಗಟ್. ಒಲಿಂಪಿಕ್ಸ್ನಿಂದ ಅನರ್ಹಗೊಂಡ ಬಳಿಕ ಮೊದಲ ಬಾರಿಗೆ ವಿನೇಶ್ ಫೋಗಟ್ ಪ್ರತಿಕ್ರಿಯಿಸಿದ್ದಾರೆ. ಪದಕ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇರೋದು ದುರಾದೃಷ್ಟಕರ. ಆದರೆ ಇದೆಲ್ಲ ಕ್ರೀಡೆಯ ಒಂದು ಭಾಗ ಅಂತ ತರಬೇತುದಾರರ ಮುಂದೆ ಹೇಳಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಫೋಗಟ್ ಮನವಿ ಲಾಭವಿಲ್ಲ ಎಂದ ಅಂತಾರಾಷ್ಟ್ರೀಯ ಕುಸ್ತಿ ಮುಖ್ಯಸ್ಥ. ಇನ್ನೊಂದೆಡೆ ತನ್ನ ಅನರ್ಹತೆ ಪ್ರಶ್ನಿಸಿರುವ ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ ಮೊರೆ ಹೋಗಿರುವ ವಿನೇಶ್ ಫೋಗಟ್ ನಿಲುವಿನ ಬಗ್ಗೆ ಅಂತಾರಾಷ್ಟ್ರೀಯ ಕುಸ್ತಿ ಮುಖ್ಯಸ್ಥ ನಿನಾದ್ ಲಾಲೋವಿಕ್ ಪ್ರತಿಕ್ರಿಯಿಸಿದ್ದಾರೆ. ವಿನೇಶ್ಗಾಗಿರುವ ಪರಿಸ್ಥಿತಿ ಬಗ್ಗೆ ನನಗೆ ತುಂಬಾ ಬೇಸರವಿದೆ. ಆದರೆ ನಿಯಮಗಳನ್ನು ನಾವೆಲ್ಲರೂ ಗೌರವಿಸಲೇಬೇಕು. ಆಕೆ ಸ್ವಲ್ಪವೇ ತೂಕ ಹೆಚ್ಚಿದ್ದಳು, ಆದರೆ ನಿಯಮಗಳು ಎಲ್ಲರಿಗೂ ಒಂದೇ.
ಅಲ್ಲಿ ಎಲ್ಲ ಕ್ರೀಡಾಪಟುಗಳು ಇರುತ್ತಾರೆ. ತೂಕ ಸರಿ ಹೊಂದಿಸದ ಯಾರನ್ನೇ ಆಗಲಿ ಸ್ಪರ್ಧಿಸಲು ಬಿಡುವುದು ಅಸಾಧ್ಯ ಎಂದಿದ್ದಾರೆ. ಅಲ್ಲದೆ ವಿನೇಶ್ಗೆ ಬೆಳ್ಳಿ ಪದಕ ಹಂಚುವುದು ಕೂಡ ಅಸಾಧ್ಯ. ಫೋಗಟ್ ಮನವಿ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಎಂದಿದ್ದಾರೆ. ವಿನೇಶ್ ಅನರ್ಹ, ಷಡ್ಯಂತ್ರ ಎಂದ ಪ್ರತಿಪಕ್ಷಗಳು. ಇನ್ನೊಂದೆಡೆ ವಿನೇಶ್ ಫೋಗಟ್ ಅನರ್ಹ ರಾಜಕೀಯ ಕೆಸರಾಟಕ್ಕೂ ಕಾರಣವಾಗಿದೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ ಮತ್ತು ಇತರೆ ಪ್ರತಿಪಕ್ಷಗಳ ನಾಯಕರು ಆರೋಪಿಸಿದ್ದಾರೆ. ಸಂಸತ್ನಲ್ಲಿ ಇದೇ ವಿಚಾರ ಪ್ರತಿಧ್ವನಿಸಿದ್ದು, ವಿನೇಶ್ ಫೋಗಟ್ ನ್ಯಾಯ ದೊರಕಿಸಿಕೊಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿವೆ. ಭಾರತದ ವಿರುದ್ಧ ಪಿತೂರಿ ಎಂದ ಬಾಕ್ಸರ್ ವಿಜೇಂದರ್. ಒಲಿಂಪಿಕ್ಸ್ ಪದಕ ವಿಜೇತ ಬಾಕ್ಸರ್ ವಿಜೇಂದರ್ ಕೂಡ ಇದು ಭಾರತದ ವಿರುದ್ಧದ ಪಿತೂರಿ ಅಂತ ಆರೋಪಿಸಿದ್ದಾರೆ. ವಿನೇಶ್ಗಳಂತಹ ದೊಡ್ಡ ಅಥ್ಲೆಟ್ಗಳಿಗೆ ಯಾವ ರೀತಿ ತಮ್ಮ ತೂಕ ಉಳಿಸಿಕೊಳ್ಳಬೇಕು ಎಂದು ತಿಳಿದಿರುತ್ತದೆ. ಅಥ್ಲೆಟ್ಗಳಾದ ನಾವು ಒಂದೇ ರಾತ್ರಿಯಲ್ಲಿ 5 ರಿಂದ 6 ಕೆಜಿ ತೂಕ ಇಳಿಸಿಕೊಳ್ಳುತ್ತೇವೆ. ಹಸಿವು, ಬಾಯಾರಿಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎಂದು ತಿಳಿದಿರುತ್ತೆ. ಆದರೆ 100 ಗ್ರಾಂ ಹೆಚ್ಚಳ ಅನ್ನೋದೇ ನಗು ತರಿಸುತ್ತೆ. ನನ್ನ ಪ್ರಕಾರ ಇದರ ಹಿಂದೆ ಪಿತೂರಿ ಇದೆ ಅಂತ ಅಭಿಪ್ರಾಯ ಹೊರಹಾಕಿದ್ದಾರೆ. ಕುಸ್ತಿಯಲ್ಲಿ ಚಿನ್ನ ಗೆದ್ದ ಅಮೆರಿಕಾದ ಸಾರಾ ಹಿಲ್ಡೆಬ್ರಾಂಡ್. ವಿನೇಶ್ ಫೋಗಟ್ ಫೈನಲ್ನಿಂದ ಹೊರಬಿದ್ದ ಹಿನ್ನೆಲೆ ಸೆಮಿಫೈನಲ್ನಲ್ಲಿ ಪರಾಭವಗೊಂಡಿದ್ದ ಕ್ಯೂಬಾದ ಯುಸ್ನೆಲಿಸ್ ಗುಜ್ಮಾನ್ ಲೋಪೆಜ್ಗೆ ಫೈನಲ್ಗೆ ಎಂಟ್ರಿ ಸಿಕ್ಕಿತ್ತು. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಅಮೆರಿಕಾದ ಸಾರಾ ಹಿಲ್ಡೆಬ್ರಾಂಡ್ ಗೆದ್ದು ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾರೆ. ಕ್ಯೂಬಾದ ಗುಜ್ಮಾನ್ ಲೋಪೆಜ್ಗೆ ಬೆಳ್ಳಿ ಲಭಿಸಿತ್ತು. ಜಪಾನ್ನ ಸುಜಾಕಿ ಯುಯಿಗೆ ಕಂಚಿನ ಪದಕ ಸಿಕ್ಕಿದೆ. ಒಟ್ಟಾರೆ ವಿನೇಶ್ ಫೋಗಟ್ ಚಿನ್ನದ ಕನಸು ಭಗ್ನವಾಗಿರೋದು ಭಾರತೀಯರಿಗೂ ಆಘಾತ ತರಿಸಿದೆ. ಬ್ಯೂರೋ ರಿಪೋರ್ಟ್, TV9.